Dear students, welcome back to my channel. So in the last class, we have discussed about electric charge and its introduction part. That is, what is electric charge, who introduced the concept of electric charge, and what are the main properties of electric charge. Okay, in this video, so I am going to tell you about the methods of charging a body. Methods of charging a body. Body means you have to understand it as a neutral body. Neutral body means body having charge but no net charge. So throughout this chapter we discuss only about the bodies having net charge. So I have already said it. Okay. So if you come to the methods of charging a body, the first method is charging by friction or charging by rubbing. The process of charging a body by rubbing it suitably with some other body is said to be charging by friction. The process of rubbing one body with another body. What happens in this particular case means, so during that process of rubbing, one body will lose the electrons and the other body will gain the electrons. The body which lose the electrons will become positively charged body and the body which gains the electrons will become negatively charged body. Already ಹೇಳಿದ್ದೀನಿ. Okay, fine. So ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಆಲ್ರೆಡಿ ಹೇಳಿದ್ದೀನಿ, ಒಂದು ಲಿಸ್ಟ್ ಅನ್ನು ಕೊಟ್ಟಿದ್ದೀನಿ. ಕೂಂಬನ್ನ ನಾವು ಡ್ರೈ ಹೇರ್ಸ್ ಮೇಲೆ ರಬ್ ಮಾಡುತ್ತೆ. ಕೂಂಬ್ ಏನ್ ಮಾಡುತ್ತೆ ಅಂತ ಹೇಳಿದ್ದೀನಿ, ಎಲೆಕ್ಟ್ರಾನ್ಸ್ ಅನ್ನ ಅಕ್ವೈರ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ಇಟ್ ಬಿಕಮ್ಸ್ ನೆಗೆಟಿವ್. ಅದೇ ಡ್ರೈ ಹೇರ್ಸ್ ಏನ್ ಮಾಡ್ಕೊಳ್ತವೆ, ಡ್ರೈ ಹೇರ್ಸ್ ಎಲೆಕ್ಟ್ರಾನ್ಸ್ ಅನ್ನ ಕಳ್ಕೊಳ್ತವೆ. ಹಾಗಾಗಿ ಡ್ರೈ ಹೇರ್ಸ್ ವಿಲ್ ಬಿಕಮ್ ಪಾಸಿಟಿವ್. ಅದೇ ತರ ಒಂದು ಗ್ಲಾಸ್ ರಾಡ್ ಅನ್ನು ನಾವು ಸಿಲ್ಕ್ ಕ್ಲಾತ್ ನ ಮೇಲೆ ರಬ್ ಮಾಡಿದಾಗ ಗ್ಲಾಸ್ ರಾಡ್ ಎಲೆಕ್ಟ್ರಾನ್ಸ್ ಅನ್ನ ಕಳ್ಕೊಳ್ಳುತ್ತಂತೆ, ಸಿಲ್ಕ್ ಕ್ಲಾತ್ ಎಲೆಕ್ಟ್ರಾನ್ಸ್ ಅನ್ನ ಗೇನ್ ಮಾಡ್ಕೊಳ್ಳುತ್ತಂತೆ. ಹಾಗಾಗಿ ಸಿಲ್ಕ್ ಕ್ಲಾತ್ ನೆಗೆಟಿವ್ ಆಗುತ್ತೆ, ಗ್ಲಾಸ್ ರಾಡ್ ಪಾಸಿಟಿವ್ ಆಗುತ್ತೆ. ಹೀಗೆ ದ ಪ್ರೋಸೆಸ್ ಆಫ್ ಚಾರ್ಜಿಂಗ್ ಬೈ ಫ್ರಿಕ್ಷನ್ ಅಂತಂದ್ರೆ ದ ಪ್ರೋಸೆಸ್ ಆಫ್ ರಬ್ಬಿಂಗ್ ಟೂ ಆಬ್ಜೆಕ್ಟ್ಸ್. ಬೈ ರಬ್ಬಿಂಗ್ ಟೂ ಆಬ್ಜೆಕ್ಟ್ಸ್ ವಿ ಕ್ಯಾನ್ ಗಿವ್ ದ ಚಾರ್ಜ್ ಟು ಎ ಬಾಡಿ ಅಂತ ಅಂದ್ಬಿಟ್ಟು. The process of charging a body by rubbing it suitably with some other body is said to be charging by friction. So this is important alla. The important concept is charging by conduction. ಗೊತ್ತಿರುತ್ತೆ ನಿಮಗೆಲ್ಲ ಕಂಡಕ್ಷನ್ ಅಂದ್ರೆ ಏನು ಅಂದ್ಬಿಟ್ಟು. ಲಾಸ್ಟ್ ಇಯರ್ ನೀವು ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಚಾಪ್ಟರ್ ನಲ್ಲಿ ತಿಳ್ಕೊಂಡಿದ್ದೀರಾ ಕಂಡಕ್ಷನ್ ಬಗ್ಗೆ. ಸೊ ಅದೇ ತರ ಇದು ಅಷ್ಟೇ. ಚಾರ್ಜಿಂಗ್ ಬೈ ಕಂಡಕ್ಷನ್ ಅಂತಂದ್ರೆ the process of charging a body by placing an already charged body in contact with it is called charging by conduction. The process of charging that neutral body by placing an already charged body in contact with it is called charging by conduction. Okay, just observe ಮಾಡಿ. I will take an example of a neutral body. Last class ನಲ್ಲಿ ಹೇಳಿದ್ದೀನಿ ನಾನು, ನ್ಯೂಟ್ರಲ್ ಬಾಡಿ ಅಂತಂದ್ರೆ ಚಾರ್ಜೇ ಇರೋದಿಲ್ಲ ಅಂತ ಅಲ್ಲ, ಅದರ ಮೇಲೆ ಈಕ್ವಲ್ ನಂಬರ್ ಆಫ್ ಪ್ಲಸ್ ಮತ್ತೆ ಮೈನಸ್ ಇರುತ್ತೆ ಅಂತ ಅರ್ಥ. ಇದು ನ್ಯೂಟ್ರಲ್ ಬಾಡಿ. ಓಕೆ, ಈ ನ್ಯೂಟ್ರಲ್ ಬಾಡಿಗೆ ಈಗ ಚಾರ್ಜ್ ಇದೆ ಬಟ್ ನೆಟ್ ಚಾರ್ಜ್ ಇಲ್ಲ. ನೆಟ್ ಚಾರ್ಜ್ ಆನ್ ದಿಸ್ ನ್ಯೂಟ್ರಲ್ ಬಾಡಿ ಇಸ್ 0. ಈ ಬಾಡಿ ನಾನೇನ್ ಮಾಡ್ಬೇಕಪ್ಪ ಈಗ ಅಂದ್ರೆ ಚಾರ್ಜ್ ಅನ್ನ ಕೊಡಬೇಕು. ಅದಕ್ಕೆ ಏನ್ ಮಾಡ್ಬೇಕಂತ ಹೇಳಿದೀನಿ, ಚಾರ್ಜಿಂಗ್ ಬೈ ಕಂಡಕ್ಷನ್ ನಲ್ಲಿ ಆಲ್ರೆಡಿ ಒಂದು ಚಾರ್ಜ್ ಆಗಿರುವಂತ ಬಾಡಿನ ತಗೊಂಡು ಬಂದು ಇದ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರಬೇಕು ಅಂತ ಹೇಳಿದೀನಿ. ಸೊ ದೊಡ್ಡವರು ನಮ್ಗೆ ಆಶೀರ್ವಾದ ಮಾಡ್ತಾರಲ್ವಾ ನಮ್ಮ ತಲೆ ಮೇಲೆ ಕೈ ಇಟ್ಬಿಟ್ಟು, ಸೊ ಹಾಗೆ ದಟ್ ಈಸ್ ಚಾರ್ಜಿಂಗ್ ಬೈ ಕಂಡಕ್ಷನ್. ಅರ್ಥ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಆಲ್ರೆಡಿ ಒಂದು ಸಿಲ್ಕ್ ಕ್ಲಾತ್ ನ ಮೇಲೆ ರಬ್ ಮಾಡಿರುವಂತಹ ಒಂದು ಗ್ಲಾಸ್ ರಾಡ್ ಅನ್ನ ತಗೊಂಡು ಬರ್ತಾ ಇದ್ದೀನಿ. ಈ ಗ್ಲಾಸ್ ರಾಡ್ ಮೇಲೆ ನಮ್ಗೆ ಗೊತ್ತಿರುವಂತಹ ಪಾಸಿಟಿವ್ ಚಾರ್ಜಸ್ ಇರುತ್ತೆ. ಹೀಗೆ ಈಗ ಏನಪ್ಪ ಆಗುತ್ತೆ ಅಂತಂದ್ರೆ ಇದು ಕೇಸ್ 1. ನೆಕ್ಸ್ಟ್ ಕೇಸ್ ನಲ್ಲಿ ಏನಪ್ಪಾ ಅಂತಂದ್ರೆ, ಡ್ಯೂ ಟು ಫೋರ್ಸ್ ಆಫ್ ಅಟ್ರಾಕ್ಷನ್ ಎಲ್ಲ ನೆಗೆಟಿವ್ ಚಾರ್ಜಸ್ ಇದ್ರ ಕಡೆ ಬರ್ತವೆ, ಎಲ್ಲ ಪಾಸಿಟಿವ್ ಚಾರ್ಜಸ್ ದೂರ ಹೋಗ್ತವೆ. ಬಿಕಾಸ್ ಆಫ್ ಫೋರ್ಸ್ ಆಫ್ ರಿಪಲ್ಷನ್. ನೋಡಿ ಹೀಗಾಗುತ್ತೆ. ಹೀಗೆ
ಪಾಸಿಟಿವ್ಗಳೆಲ್ಲವನ್ನು ಈ ಕಡೆ ಕೊಟ್ಟೋಯ್ತು ಬಿಕಾಸ್ ಆಫ್ ರಿಪಲ್ಷನ್. ನೆಕ್ಸ್ಟ್ ಈಗೇನಪ್ಪ ಆಗ್ತವೆ ಅಂತಂದ್ರೆ ಇಲೆಕ್ಟ್ರಾನ್ಸ್ಗಳು ಈ ಪಾಸಿಟಿವ್ ಚಾರ್ಜ್ಗಳ ಮೇಲೆ ಜಂಪ್ ಮಾಡ್ತವೆ. ಅಂದ್ರೆ ಈ ಬಾಡಿಯಿಂದ ಈ ಬಾಡಿಗೆ ಗ್ಲಾಸ್ ರಾಡ್ಗೆ ಜಂಪ್ ಮಾಡ್ತವೆ. ನೆಕ್ಸ್ಟ್ ಸೊ ಯಾವಾಗ ಇರುವಂತ ನೆಗೆಟಿವ್ ಚಾರ್ಜಸ್ ಎಲ್ಲ ಈ ಕಡೆ ಜಂಪ್ ಮಾಡಿಬಿಟ್ರು, ಸೊ ರಿಮೈನಿಂಗ್ ಥಿಂಗ್ ಈಸ್ ಇದ್ರ ಕೆಲಸ ಮುಗಿದೋಯ್ತು. ಪಾಸಿಟಿವ್ ಚಾರ್ಜಸ್ ನ ಮತ್ತೆ ಅದು ಅಟ್ರಾಕ್ಟ್ ಮಾಡೋದಿಲ್ಲ, ಹಾಗಾಗಿ ಈ ಗ್ಲಾಸ್ ರಾಡ್ ನ ತೆಗೆದು ಬಿಡ್ತೀವಿ. ಉಳ್ಕೊಳ್ಳುವಂತ ಚಾರ್ಜಸ್ ಏನಪ್ಪ ಆಗ್ತವೆ ಅಂದ್ರೆ ಇದೇನಾದ್ರು ಕಂಡಕ್ಟರ್ ಆದ್ರೆ ಈ ಬಾಡಿ, ಈ ನ್ಯೂಟ್ರಲ್ ಬಾಡಿ ಏನಾದ್ರು ಒಂದು ಕಂಡಕ್ಟರ್ ಆದ್ರೆ ಸೊ ಈಕ್ವಲ್ ಆಗಿ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗ್ತವೆ. ಸೊ ಅದರ್ವೈಸ್ ಇದೇನಾದ್ರೂ ಸಪೋಸ್ ಇನ್ಸುಲೇಟರ್ ಆದ್ರೆ ಅಲ್ಲೇ ಉಳ್ಕೊಳ್ತವೆ. ಸೊ ಹಾಗೆ ನೋಡಿ, ಇದರಿಂದ ನಮ್ಗೆ ಏನ್ ಗೊತ್ತಾಯ್ತಪ್ಪ ಅಂದ್ರೆ ಒಂದು ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿಯನ್ನು ತಗೊಂಡು ಬಂದು ಒಂದು ನ್ಯೂಟ್ರಲ್ ಬಾಡಿಗೆ ಟಚ್ ಮಾಡಿದಾಗ ಆ ನ್ಯೂಟ್ರಲ್ ಬಾಡಿಯು ಸಹ ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ ಆಗಿ ಕನ್ವರ್ಟ್ ಆಯಿತು. ಓಕೆನಾ? ದಿಸ್ ಪ್ರೋಸೆಸ್ ಆಫ್ ಚಾರ್ಜಿಂಗ್ ಎ ಬಾಡಿ ಇಸ್ ಕಾಲ್ಡ್ ಚಾರ್ಜಿಂಗ್ ಬೈ ಕಂಡಕ್ಷನ್. ಅಂದ್ರೆ ಏನು? ದ ಪ್ರೋಸೆಸ್ ಆಫ್ ಚಾರ್ಜಿಂಗ್ ಎ ಬಾಡಿ by placing an already charged body in contact with it is called charging by conduction. Sir, positively charged body ತಗೊಂಡು ಬಂದ್ರಿ, ಪಾಸಿಟಿವ್ ಚಾರ್ಜ್ ಬಂತು. ಹಾಗೆ ನೆಗೆಟಿವ್ಲಿ ಚಾರ್ಜ್ ಬಾಡಿ ತಗೊಂಡು ಬಂದ್ರೆ ನೆಗೆಟಿವ್ ಚಾರ್ಜ್ ಬರುತ್ತಾ ಸರ್ ಆ ಬಾಡಿ ಮೇಲೆ? ಖಂಡಿತ ಬರಲೇಬೇಕು. ಅದನ್ನು ಚೆಕ್ ಮಾಡ್ಬಿಡೋಣ. ಸಿ, ಇದು ಯಾವ್ದು ಎಕ್ಸಾಂಪಲ್ ಕೊಡ್ತೀರಾ ನನಗೆ ನೆಗೆಟಿವ್ಲಿ ಚಾರ್ಜ್ ಬಾಡಿಗೆ? ಆಂಬರ್. ಆಂಬರ್ ಮೇಲೆ ನೆಗೆಟಿವ್ ಚಾರ್ಜ್ ಇರುತ್ತೆ ಅಂತ ಹೇಳ್ತೀನಿ. ಆಂಬರ್ ಅನ್ನ ಇನ್ ದ ಫಾರ್ಮ್ ಆಫ್ ಎ ರಾಡ್ ತಗೊಂಡಿದ್ದೀನಿ ನಾನು. ಇದು ನ್ಯೂಟ್ರಲ್ ಬಾಡಿ. ನ್ಯೂಟ್ರಲ್ ಬಾಡಿ ಮೇಲೆ ಈಕ್ವಲ್ ನಂಬರ್ ಆಫ್ ಪ್ಲಸ್ ಮತ್ತೆ ಮೈನಸ್ ಗಳಿರ್ತವೆ. ಈ ತರ ತಗೊಂಡು ಬಂದು ನಾನು ಆಂಬರ್, ನೆಗೆಟಿವ್ಲಿ ಚಾರ್ಜ್ ಆಂಬರ್ ಅನ್ನ ಈ ನ್ಯೂಟ್ರಲ್ ಬಾಡಿಗೆ ಟಚ್ ಮಾಡಿದ್ದೆ ಆದ್ರೆ ಈಗೇನಪ್ಪ ಆಗುತ್ತೆ ಅಂತಂದ್ರೆ, ಸರ್ ಅಲ್ಲಿ ಹೇಗೆ ಎಲೆಕ್ಟ್ರಾನ್ಸ್ ಜಂಪ್ ಆಯಿತು ಹಾಗೆ ಇಲ್ಲಿ ಪ್ಲಸ್ಗಳು ಜಂಪ್ ಆಗ್ತಾವ ಸರ್? ಖಂಡಿತ ಇಲ್ಲ. ಯಾವುದೇ ಕಾರಣಕ್ಕೂ ಎಲೆಕ್ಟ್ರಾನ್ಸ್ ಮಾತ್ರ ಮೂವ್ ಆಗುವಂಥದ್ದು ಒಂದ್ ಕಡೆಗೆ ಇನ್ನೊಂದ್ ಕಡೆಗೆ. ಈ ಪಾಸಿಟಿವ್ ಚಾರ್ಜಸ್ ಮೂವ್ ಆದಂಗೆ ಇರುತ್ತಷ್ಟೇ, ಬಟ್ ಮೂವ್ ಆಗಿರೋದಿಲ್ಲ. ಯಾವ ತರ ಅಂದ್ರೆ, ನಾವು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಸುತ್ತಮುತ್ತ ಇರುವಂತ ಮರ ಗಿಡಗಳೆಲ್ಲ ನಾವು ಮುಂದೆ ಹೋಗ್ತಿರ್ತೀವಿ, ಅವು ಹಿಂದೆ ಹೋಗ್ತಿರ್ತಾವಲ್ಲ, ಹಾಗೆ ಒಂದು ಇಲ್ಯೂಷನ್ ಅಷ್ಟೇ ಅದು. ಸೊ ಈ ಪಾಸಿಟಿವ್ ಚಾರ್ಜಸ್ ಮೂವ್ ಆದಂಗಿರುತ್ತೆ, ಬಟ್ ಯಾವುದೇ ಕಾರಣಕ್ಕೂ ಮೂವ್ ಆಗೋದಿಲ್ಲ. ನೋಡಿ, ಈ ನೆಕ್ಸ್ಟ್ ಕೇಸ್ ನಲ್ಲಿ ಏನಪ್ಪ ಆಗುತ್ತೆ ಅಂತಂದ್ರೆ, ಸೊ ಹೀಗೆ ಇಲ್ಲಿರ್ತಕ್ಕಂಥ 3 ಸೊ ನೆಗೆಟಿವ್ ಚಾರ್ಜಸ್ ಇಲ್ಲಿ ಬರ್ತವೆ. ಫಸ್ಟ್ ಬಿಕಾಸ್ ಆಫ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಎಲ್ಲ ಪಾಸಿಟಿವ್ ಚಾರ್ಜಸ್ ಇದ್ರ ಕಡೆಗೆ ಬರ್ತವೆ ಅಂತ ಅನ್ಕೋಬೇಕು. ನೆಗೆಟಿವ್ ಚಾರ್ಜಸ್ ಎಲ್ಲನೂ ದೂರ ಹೋಗ್ತವೆ. ಈಗ ಇಲ್ಲಿರ್ತಕ್ಕಂಥ ನೆಗೆಟಿವ್ ಚಾರ್ಜಸ್ ಏನಪ್ಪಾ ಆಗುತ್ತೆ ಅಂತಂದ್ರೆ ಇದರ ಮೇಲೆ ಹೀಗೆ ಜಂಪ್ ಮಾಡುತ್ತೆ. ಸೊ ಈ ಪೋರ್ಷನ್ ನ್ಯೂಟ್ರಲೈಸ್ ಆಗುತ್ತೆ. ಸೊ ಹಾಗಾದ್ರೆ ನೆಕ್ಸ್ಟ್ ಇದನ್ನ ರಿಮೂವ್ ಮಾಡಿದ್ಮೇಲೆ ಉಳ್ಕೊಳ್ಳುವಂತ ಚಾರ್ಜಸ್ ಏನಪ್ಪಾ ಅಂತಂದ್ರೆ, ಓಕೆ, ಈ ಆಂಬರ್ನ ತೆಗೆದು ಬಿಡ್ತೀವಿ, ಉಳ್ಕೊಳ್ಳುವಂತ ಚಾರ್ಜಸ್ ನೆಗೆಟಿವ್ ಚಾರ್ಜಸ್. ಹೀಗೆ ನಾವು ಏನಾದ್ರೂ ಒಂದು ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿನ ತಗೊಂಡು ಬಂದು ನ್ಯೂಟ್ರಲ್ ಬಾಡಿಗೆ ಕಾಂಟ್ಯಾಕ್ಟ್ ಅಲ್ಲಿ ಇಟ್ರೆ ಸೊ ಬರುವಂತ ಒಂದು ಚಾರ್ಜ್ ಪಾಸಿಟಿವ್ ಆಗಿರುತ್ತೆ. ಅದೇ ತರ ಒಂದು ನೆಗೆಟಿವ್ಲಿ ಚಾರ್ಜ್ಡ್ ಬಾಡಿನ ತಗೊಂಡು ಬಂದು ನ್ಯೂಟ್ರಲ್ ಬಾಡಿ ಜೊತೆಗೆ ಕಾಂಟ್ಯಾಕ್ಟ್ ಅಲ್ಲಿ ಇಟ್ರೆ ಬರುವಂತಹ ಒಂದು ಚಾರ್ಜ್ ನೆಗೆಟಿವ್ ಆಗಿರುತ್ತೆ. ಸೊ ಈ ಪ್ರೊಸೆಸ್ ಆಫ್ ಈ ಮೆಥಡ್ ಆಫ್ ಚಾರ್ಜಿಂಗ್ ನಾವೇನಂತ ಕರಿತೀವಿ? ಚಾರ್ಜಿಂಗ್ ಬೈ ಕಂಡಕ್ಷನ್ ಅಂತ ಕರಿತೀವಿ. ಸೊ ಚಾರ್ಜಿಂಗ್ ಬೈ ಕಂಡಕ್ಷನ್ ಅಂದ್ರೆ ಅರ್ಥ ಆಯ್ತಲ್ವ ಈಗ? ಸೊ ದ ಪ್ರೊಸೆಸ್ ಆಫ್ ಚಾರ್ಜಿಂಗ್ ಎ ಬಾಡಿ ಅಂದ್ರೆ ನ್ಯೂಟ್ರಲ್ ಬಾಡಿ ಬೈ ಕೀಪಿಂಗ್ ಅನ್ ಆಲ್ರೆಡಿ ಚಾರ್ಜ್ಡ್ ಬಾಡಿ ಇನ್ ಕಾಂಟ್ಯಾಕ್ಟ್ ವಿತ್ ಇಟ್ is called charging by conduction. Okay, fine. Next, the third method is charging by induction. It is also an important method of charging a body. That is charging by induction. Induction ಅಂದ್ರೆ ಗೊತ್ತಿರುತ್ತೆ ನಿಮಗೆ, ಇಂಡ್ಯೂಸ್ ಮಾಡಿಸೋದು. ಫೈನ್. ಇಲ್ಲಿ ಒಂದು ನ್ಯೂಟ್ರಲ್ ಬಾಡಿ ತಗೋಬೇಕು. ಯಾವ ಬಾಡಿಗೆ ನಾವು ಚಾರ್ಜ್ ಮಾಡಬೇಕು ಆ ಅಂತ ಒಂದು ಬಾಡಿನ ತಗೋಬೇಕಿಲ್ಲಿ. ಅದೇ ತರದ ಬಾಡಿ ತಗೊಂಡಿದ್ದೀನಿ ನಾನು ಇಲ್ಲಿ. ಸೊ 4 ಪ್ಲಸ್ಗಳು 4 ಮೈನಸ್ ಇದೆ ಫಾರ್ ಎಕ್ಸಾಂಪಲ್. ಈಗ ಇದನ್ನ ಚಾರ್ಜ್ ಮಾಡೋದಕ್ಕೆ ಏನ್ ಮಾಡಬೇಕು ಅಂತಂದ್ರೆ, ಇದಕ್ಕೂ ಆಲ್ರೆಡಿ ಚಾರ್ಜ್ ಬಾಡಿನ ಒಂದು ತಗೊಂಡು ಬರಬೇಕು. ಫಾರ್ ಎಕ್ಸಾಂಪಲ್ ಗ್ಲಾಸ್ ರಾಡ್ ಮೇಲೆ ಇರ್ತಕ್ಕಂಥ ಒಂದು ಚಾರ್ಜ್ ಪಾಸಿಟಿವ್ ಚಾರ್ಜ್ ಅಂತ ಹೇಳಿದ್ದೀನಿ ನಾನು ಆಲ್ರೆಡಿ. ಓಕೆ, ಆಮೇಲೆ ಹೇಳ್ತೀನಿ ನಾನು ಹೇಗೆ ಪಾಸಿಟಿವ್ ನೆಗೆಟಿವ್ ಇರುತ್ತೆ ಅಂತ. 2 ಟೈಪ್
ಚಾರ್ಜ್ ಇರುತ್ತೆ ಅಂತ ಅಂದ್ಬಿಟ್ಟು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಅದಕ್ಕೆ ಮುಂಚೆ ಸೊ ಓಕೆ, ಈಗ ಚಾರ್ಜಿಂಗ್ ಬೈ ಇಂಡಕ್ಷನ್ ಇದರ ಡೆಫಿನಿಷನ್ ಏನಾದರೂ ನಾವು ಬಂದಿದ್ದೆ ಅಂದರೆ ದ ಪ್ರೋಸೆಸ್ ಆಫ್ ಚಾರ್ಜಿಂಗ್ ಎ ಬಾಡಿ by bringing an already charged body near to its surface but not in contact is said to be charging by induction. The process of charging a body by bringing an already charged body near to its surface is called charging by induction. First ಏನು ಮಾಡ್ತೀವಪ್ಪ ಅಂತಂದ್ರೆ ನಾವು ಈ ನ್ಯೂಟ್ರಲ್ ಬಾಡಿ ಹತ್ರ ಈ ಒಂದು ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿಯನ್ನು ತಗೊಂಡು ಬಂದಿದ್ದೀವಿ. ನೆಕ್ಸ್ಟ್ ಕೇಸಲ್ಲಿ ಏನಪ್ಪಾ ಆಯ್ತು ಅಂತಂದ್ರೆ ಡ್ಯೂ ಟು ಫೋರ್ಸ್ ಆಫ್ ಅಟ್ರಾಕ್ಷನ್ ಎಲ್ಲ ನೆಗೆಟಿವ್ ಚಾರ್ಜಸ್ ಇದ್ರ ಕಡೆ ಬರುತ್ತೆ. ಹೀಗೆ ಬರುತ್ತೆ. ಡ್ಯೂ ಟು ಫೋರ್ಸ್ ಆಫ್ ರಿಪಲ್ಷನ್ ಎಲ್ಲ ಪಾಸಿಟಿವ್ ಚಾರ್ಜಸ್ ದೂರ ಹೊರಟೋಗ್ಬಿಡುತ್ತೆ. ಈಗ ಚಾರ್ಜಿಂಗ್ ಬೈ ಕಂಡಕ್ಷನ್ಗೂ ಚಾರ್ಜಿಂಗ್ ಬೈ ಇಂಡಕ್ಷನ್ಗೂ ಇರುವಂತಹ ಒಂದು ಡಿಫರೆನ್ಸ್ ಅನ್ನು ನೋಡ್ಕೊಳ್ಳಿ. ಮೊದಲನೇ ಡಿಫರೆನ್ಸ್ ಅಲ್ಲಿ ಈ ಯಾವ ಬಾಡಿನ ನಾವು ಚಾರ್ಜ್ ಮಾಡಬೇಕು ಅಂದ್ರೆ ನ್ಯೂಟ್ರಲ್ ಬಾಡಿ ಮತ್ತೆ ಈ ಚಾರ್ಜ್ಡ್ ಬಾಡಿಯನ್ನ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಟಿದ್ವಿ, ಬಟ್ ಇಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇಡೋದಿಲ್ಲ. ಅದು ಒಂದು ಡಿಫರೆನ್ಸ್ ಆದ್ರೆ ಇನ್ನೊಂದು ಡಿಫರೆನ್ಸ್ ಏನಪ್ಪಾ ಅಂತಂದ್ರೆ ಇಲ್ಲಿ ಔಟರ್ ಸರ್ಫೇಸ್ ಅಂದ್ರೆ ಇದರಿಂದ ದೂರ ಇರುತ್ತಲ್ವಾ ಆ ಸರ್ಫೇಸ್ ಆಫ್ ದ ನ್ಯೂಟ್ರಲ್ ಬಾಡಿಯನ್ನು ನಾವು ಅರ್ಥಿಂಗ್ ಮಾಡಬೇಕು, ಅಂದ್ರೆ ಗ್ರೌಂಡ್ಗೆ ಕನೆಕ್ಟ್ ಮಾಡಬೇಕು ಅಂತ. ಅರ್ಥಿಂಗ್ ಅಂದ್ರೆ ಗೊತ್ತಿದೆಯಲ್ಲ, ದ ಪ್ರೋಸೆಸ್ ಆಫ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ವಿತ್ ಅರ್ತ್ ಇಸ್ ಕಾಲ್ಡ್ ಅರ್ಥಿಂಗ್ ಅಥವಾ ಗ್ರೌಂಡಿಂಗ್ ಅಂತ. ಅರ್ತ್ ನ ಜೊತೆನಲ್ಲಿ ಎಲೆಕ್ಟ್ರಾನ್ಸ್ ಅನ್ನ ಶೇರ್ ಮಾಡ್ಕೊಳ್ಳುವಂತ ಒಂದು ಟೆಕ್ನಿಕ್ ಏನಂತ ಕರಿತೀವಿ, ಅರ್ಥಿಂಗ್ ಅಥವಾ ಗ್ರೌಂಡಿಂಗ್ ಅಂತ ಕರಿತೀವಿ. ಓಕೆ ಫೈನ್. ಈಗ ಈ ಅರ್ತ್ಗೆ ನಮ್ಮ ಭೂಮಿಗೆ ಒಂದು ಪ್ರಾಪರ್ಟಿ ಇದೆ, ಒಂದು ಗುಣ ಇದೆ. ಏನಪ್ಪಾ ಅಂದ್ರೆ ನಮಗೆ ಅವಶ್ಯಕತೆ ಇದ್ದಾಗ ಎಲೆಕ್ಟ್ರಾನ್ಸ್ ಅನ್ನ ಕೊಡುತ್ತೆ, ನಮ್ಗೆ ಅವಶ್ಯಕತೆ ಇಲ್ಲದಿರುವಾಗ ಇರುವಂತ ಎಲೆಕ್ಟ್ರಾನ್ಸ್ ಅನ್ನ ತಗೋಬಿಡುತ್ತೆ. ಸೊ ಆಕ್ಚುಲಿ ಅದು ಕಾನ್ಸೆಪ್ಟ್ ಬಂದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಮೇಲೆ ಹೇಳಬೇಕು, ಅದು ನೆಕ್ಸ್ಟ್ ಚಾಪ್ಟರ್ ಬರುತ್ತೆ. ಅರ್ತ್ ನ ಪೊಟೆನ್ಷಿಯಲ್ 0. ಒಟ್ಟಾರೆ ಅರ್ತ್ಗೆ ನಾವು ಇದನ್ನ ಕನೆಕ್ಟ್ ಮಾಡಿದಾಗ ನೋಡಿ ಈ ಪೋರ್ಷನ್ ಅಲ್ಲಿ ಪಾಸಿಟಿವ್ ಚಾರ್ಜ್ ಇದೆ, ಅದು 0 ಆಗಬೇಕು ಅಂದ್ರೆ ಏನ್ ಮಾಡಬೇಕು, ಅರ್ತ್ ನಮಗೆ ಎಲೆಕ್ಟ್ರಾನ್ಸ್ ಅನ್ನ ಕೊಡಬೇಕು. ಎಷ್ಟು ಎಲೆಕ್ಟ್ರಾನ್ಸ್ ಅನ್ನ ಕೊಡಬೇಕು, ರೈಟ್ ನಾವು ಇಲ್ಲಿ 4 ಪ್ಲಸ್ ಚಾರ್ಜ್ ಇದೆ ಅಂತ ಬರೆದಿದ್ದೀನಿ ನಾನು, ಹಾಗಾಗಿ 4 ಎಲೆಕ್ಟ್ರಾನ್ಸ್ ಅನ್ನ ಕೊಡಬೇಕಾಗುತ್ತೆ. ಸೊ ಧಾರಾಳವಾಗಿ ಕೊಟ್ಬಿಡುತ್ತೆ 4 ಎಲೆಕ್ಟ್ರಾನ್ಸ್ ಅನ್ನ ಅರ್ತ್. ಸೊ ಯಾವಾಗ ಈ ಅರ್ತ್ 4 ಎಲೆಕ್ಟ್ರಾನ್ಸ್ ಅನ್ನ ಇಲ್ಲಿ ಸಪ್ಲೈ ಮಾಡುತ್ತೋ ಇದರ ಎಫೆಕ್ಟ್ ನಲ್ಲಿಫೈ ಆಯಿತು. ಪ್ಲಸ್ ಮೈನಸ್ ಎಲ್ಲ ನೆಟ್ ಚಾರ್ಜ್ ಈ ಕಡೆ 0 ಆಗೋಯ್ತು. ಅಷ್ಟೇ, ಚಾರ್ಜಿಂಗ್ ಬೈ ಇಂಡಕ್ಷನ್ ಆಗೋಯ್ತು. ಇದನ್ನು ರಿಮೂವ್ ಮಾಡ್ಬಿಡ್ತೀವಿ, ಇದನ್ನು ರಿಮೂವ್ ಮಾಡ್ಬಿಡ್ತೀವಿ. ಕೊನೆಗೆ ನಮಗೆ ಉಳ್ಕೊಳ್ಳೋದೇನಪ್ಪ ಅಂತಂದ್ರೆ ನೋಡಿ ಬರೀ ಮೈನಸ್ಗಳು. ಇದರಿಂದ ನಾವು ಏನ್ ಕನ್ಕ್ಲೂಡ್ ಮಾಡ್ಬೋದಪ್ಪ ಅಂತಂದ್ರೆ ಪಾಸಿಟಿವ್ಲಿ ಚಾರ್ಜ್ ಬಾಡಿ ಏನಾದ್ರು ನ್ಯೂಟ್ರಲ್ ಬಾಡಿ ಹತ್ರ ತಗೊಂಡು ಬಂದ್ರೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಅದೇ ತರ ಕಂಡಕ್ಷನ್ ಅಲ್ಲಿ ತೋರಿಸ್ಕೊಟ್ಟಲ್ವಾ, ಅದೇ ತರ ನೆಗೆಟಿವ್ಲಿ ಚಾರ್ಜ್ ಬಾಡಿ ಏನಾದರೂ ಒಂದು ನ್ಯೂಟ್ರಲ್ ಬಾಡಿ ಕಡೆ ತಗೊಂಡು ಬಂದ್ರೆ ಇಲ್ಲಿ ಪಾಸಿಟಿವ್ ಚಾರ್ಜಸ್ ಬರುತ್ತೆ. ಓಕೆ, ಎಕ್ಸ್ಪೆರಿಮೆಂಟ್ಸ್ ಹ್ಯಾವ್ ಶೋನ್ ದಟ್ ಇಫ್ ಕ್ಯಾಪಿಟಲ್ Q is the inducing charge and Q dash ಅಥವಾ Q prime is the induced charge. Now the formula becomes Q dash is equal to minus Q into 1 minus 1 by K ಅಂತ. ಅಂದ್ರೆ ಇದು ಇದ್ರದ್ದು Q prime ಅಂತಂದ್ರೆ ಕೊನೆಯದಾಗಿ ಬಂದಿದೆಯಲ್ವಾ ಆ ಚಾರ್ಜ್. ಬರೀ Q ಅಂತಂದ್ರೆ ಯಾವ್ದು ಚಾರ್ಜ್ ಮಾಡ್ಲಿಕ್ಕೆ ಅಂತ ಬರ್ತಾ ಇದೆ ಅದ್ರ ಮೇಲೆ ಇರ್ತಕ್ಕಂಥ ಒಂದು ಚಾರ್ಜ್. ಈ ನೆಗೆಟಿವ್ ಸೈನ್ ಏನಪ್ಪ ಹೇಳುತ್ತೆ ಅಂದ್ರೆ ಈ Q ಪ್ರೈಮ್ ಮತ್ತೆ Q ಎರಡೂ ಆಪೋಸಿಟ್ ಇರುತ್ತೆ ಅಂತ. ಅಂದ್ರೆ ನೀನು ಪಾಸಿಟಿವ್ಲಿ ಚಾರ್ಜ್ ಬಾಡಿನ ತಗೊಂಡು ಬಂದು ಚಾರ್ಜ್ ಮಾಡಿ ಟ್ರೈ ಮಾಡಿದ್ರೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಅದೇ ತರ ನೆಗೆಟಿವ್ಲಿ ಚಾರ್ಜ್ ಬಾಡಿನ ಏನಾದ್ರು ತಗೊಂಡು ಬಂದು ಚಾರ್ಜ್ ಮಾಡಕ್ ಟ್ರೈ ಮಾಡಿದ್ರೆ ಇಲ್ಲಿ ಪಾಸಿಟಿವ್ ಬರುತ್ತೆ. ಅದು ಮೀನಿಂಗ್ ಆಫ್ ದಿಸ್ ಸೈನ್ ನೆಗೆಟಿವ್. ಇನ್ನು ಕೆ ಅಂದ್ರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಬರುತ್ತೆ. ಓಕೆ, ಕೆ ಅಂದ್ರೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಸೊ ಅಥವಾ ರಿಲೇಟಿವ್ ಪರ್ಮಿಟಿವಿಟಿ ಅಂತ ಹೇಳ್ತೀವಿ. ಸೊ ಮೆಟಲ್ಸ್ಗೆ ಫಾರ್ ಮೆಟಲ್ಸ್ ಕೆ ಇಸ್ ಈಕ್ವಲ್ ಟು ಇನ್ಫಿನಿಟಿ ಇರುತ್ತೆ. ಸೊ ಇಷ್ಟು ಸೊ ನಮ್ಮ ಸಿಲೆಬಸ್ ಅಲ್ಲಿ ಇರ್ತಕ್ಕಂಥ ಡಿಫರೆಂಟ್ ಮೆಥಡ್ಸ್ ಆಫ್ ಚಾರ್ಜಿಂಗ್ ಎ ಬಾಡಿ. ಮೊದಲನೇದು ಚಾರ್ಜಿಂಗ್ ಬೈ ಫ್ರಿಕ್ಷನ್, ಎರಡನೇದು ಚಾರ್ಜಿಂಗ್ ಬೈ ಕಂಡಕ್ಷನ್, ಮೂರನೇದು ಚಾರ್ಜಿಂಗ್ ಬೈ ಇಂಡಕ್ಷನ್. ಏನು ಚಾರ್ಜಿಂಗ್ ಬೈ ಫ್ರಿಕ್ಷನ್ ಅಂದ್ರೆ the process of charging a body by rubbing it suitably so with some other body is said to be charging by
ಫ್ರಿಕ್ಷನ್. ಎರಡನೇದು ಚಾರ್ಜಿಂಗ್ ಬೈ ಕಂಡಕ್ಷನ್. ವಾಟ್ ಈಸ್ ದ ಮೀನಿಂಗ್ ಆಫ್ ಚಾರ್ಜಿಂಗ್ ಬೈ ಕಂಡಕ್ಷನ್? ದ ಮೆಥಡ್ ಆಫ್ ಅಥವಾ ದ ಪ್ರೋಸೆಸ್ ಆಫ್ ಚಾರ್ಜಿಂಗ್ ಎ ಬಾಡಿ by keeping an already charged body in contact with it is called charging by conduction. Similarly, charging by induction andre the process of charging a body by bringing an already charged body near to its surface is called charging by induction. ಹೀಗೆ ಈ ಮೂರು ನಮ್ಮ ಸಿಲೆಬಸ್ ಅಲ್ಲಿ ಇರತಕ್ಕಂತ ಡಿಫರೆಂಟ್ ಮೆಥಡ್ಸ್ ಆಫ್ ಚಾರ್ಜಿಂಗ್ ಗಳು. ಸೊ ಇನ್ನು ಸಿಲೆಬಸ್ ಅಲ್ಲಿ ಇಲ್ಲದೆ ಇರುವಂತಹ ಕಾನ್ಸೆಪ್ಟ್ ಗಳು ಹೇಳಬೇಕು ಅಂತಂದ್ರೆ, ಸೊ ಮೊದಲನೇದಾಗಿ ಚಾರ್ಜಿಂಗ್ ಬೈ ಹೀಟಿಂಗ್ ಅಂತ, ಆಮೇಲೆ ಚಾರ್ಜಿಂಗ್ ಬೈ ಲೈಟ್ ಅಂತ, ಮೂರನೇದು ಚಾರ್ಜಿಂಗ್ ಬೈ ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ. ಈ ಮೂರು ಸಹ ನಮ್ಮ ಸಿಲೆಬಸ್ ನಲ್ಲಿ ಇರೋದಿಲ್ಲ. ಅಂದ್ರೆ ಒಂದು ಬಾಡಿನ ನಾವು ಹೀಟ್ ಮಾಡಿದ್ರೆ ಅದರಿಂದ ಎಲೆಕ್ಟ್ರಾನ್ಸ್ ಹೊರಗಡೆ ಬರಬಹುದು. ಸೊ ಹಾಗಾಗಿ ಅದು ಚಾರ್ಜ್ ಆಗುತ್ತೆ, ಪಾಸಿಟಿವ್ಲಿ ಚಾರ್ಜ್ ಬಾಡಿ ಆಗುತ್ತೆ. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಗೊತ್ತೇ ಇದೆ ನಿಮಗೆ. ಒಂದು ಮೆಟಲ್ ಸರ್ಫೇಸ್ ಮೇಲೆ ಲೈಟ್ ಬಿದ್ದಿದೆ ಆದ್ರೆ ಮೆಟಲ್ ಸರ್ಫೇಸ್ ಮೇಲಿಂದ ಎಲೆಕ್ಟ್ರಾನ್ಸ್ ಎಜೆಕ್ಟ್ ಆಗ್ತವೆ. ಹಂಗೂ ಸಹ ನಾವು ಒಂದು ಬಾಡಿಯನ್ನ ಚಾರ್ಜ್ ಮಾಡಬಹುದು. ಸೊ ಅದೇ ತರ ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಅಪ್ಲೈ ಮಾಡಿಬಿಟ್ಟಾದ್ರೂ ನಾವು ಎಲೆಕ್ಟ್ರಾನ್ಸ್ ಅನ್ನ ರಿಮೂವ್ ಮಾಡಿಸಬಹುದು. ಅದು ಡ್ಯೂಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್ ಅಂತ ಒಂದು ಚಾಪ್ಟರ್ ಬರುತ್ತೆ, ಅಲ್ಲಿ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡೋಣ. ಓಕೆ, ಇದಿಷ್ಟು ಮೆಥಡ್ಸ್ ಆಫ್ ಚಾರ್ಜಿಂಗ್ ಎ ಬಾಡಿ. ಓಕೆ, ನೆಕ್ಸ್ಟ್ ಇಷ್ಟಕ್ಕೂ ಒಂದು ಬಾಡಿ ಮೇಲೆ ಚಾರ್ಜ್ ಇದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋದಾದ್ರೂ ಹೇಗೆ? ಇದು ಕಾಮನ್ ಆಗಿ ಎಲ್ಲರಿಗೂ ಇರುವಂತಹ ಒಂದು ಡೌಟ್. ಅದಕ್ಕೆ ಅಂತಾನೆ ಒಂದು ಡಿವೈಸ್ ಇದೆ, ಅದ್ರ ಹೆಸರು ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ಅಂತ. ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್. ಓಕೆ, ಸೊ ಆಕ್ಚುಲಿ ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ಅನ್ನುವಂಥದ್ದು ಆಮೇಲೆ ಬಂದಿದ್ದು. ಫಸ್ಟ್ ಬರೀ ಎಲೆಕ್ಟ್ರೋಸ್ಕೋಪ್ ಇತ್ತು. ನಮ್ಮ ಸಿಲೆಬಸ್ ಅಲ್ಲಿರೋದು ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್. ದ ಫಸ್ಟ್ ಎಲೆಕ್ಟ್ರೋಸ್ಕೋಪ್ ವಾಸ್ ಡಿಸ್ಕವರ್ಡ್ ಬೈ ವಿಲಿಯಂ ಗಿಲ್ಬರ್ಟ್. ಯಾವ ವ್ಯಕ್ತಿ ಎಲೆಕ್ಟ್ರಿಫಿಕೇಶನ್ ಅನ್ನುವಂತ ಒಂದು ವರ್ಡ್ ಅನ್ನ ನಮಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ರೋ ಅದೇ ವ್ಯಕ್ತಿನೇ ಈ ಎಲೆಕ್ಟ್ರೋಸ್ಕೋಪ್ ಅನ್ನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಬಟ್ ಈ ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ಅನ್ನ ಡಿಸ್ಕವರ್ ಮಾಡಿದಂತ ಒಬ್ಬ ವ್ಯಕ್ತಿಯ ಹೆಸರು ಅಬ್ರಹಂ ಬೆನೆಟ್ ಅಂತ. ಅಬ್ರಹಂ ಬೆನೆಟ್ ಅನ್ನುವಂತ ಒಬ್ಬ ವ್ಯಕ್ತಿ ಈ ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇದು ಒಂದು ಸಿಂಪಲ್ ಡಿವೈಸ್. ಸೊ ಎಕ್ಸಾಂಪಲ್ ಸಹ ಕೇಳಬಹುದು ನಿಮಗೆ ಪ್ರಶ್ನೆನ. ನೇಮ್ ದ ಡಿವೈಸ್ ವಿಚ್ ಇಸ್ ಯೂಸ್ಡ್ ಟು ಡಿಟೆಕ್ಟ್ the presence of electric charge on an object and also its polarity ಅಂತ ಅಂದ್ಬಿಟ್ಟು. ಸೊ ದಟ್ ಈಸ್ ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ಅಂತ ಹೇಳಬೇಕು. ಓಕೆ, ಫೈನ್. ನೋಡಿ, ಇದೊಂದು ಗ್ಲಾಸ್ ಜಾರ್. ಇವು ಗೋಲ್ಡ್ ಲೀವ್ಸ್. ಯಾಕೆ ಗೋಲ್ಡ್ ಯೂಸ್ ಮಾಡ್ಕೊಂಡ್ರು ಅಂತಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಗೋಲ್ಡ್ ಅಷ್ಟು ಬೇರೆ ಯಾವ ಮೆಟಲ್ ನಾವು ತುಂಬಾ ತಿನ್ನಾಗಿ ಸೊ ಕನ್ವರ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದನ್ನ ನೀವು ಕೆಮಿಸ್ಟ್ರಿ ಸ್ಟಡಿ ಮಾಡಿರ್ತೀರ, ಮ್ಯಾಲಿಬಿಲಿಟಿ ಅಂತ ಕೂಗ್ತಾರೆ. ಓಕೆ, ಫೈನ್. ಸೊ ಗೋಲ್ಡ್ ಲೀವ್ಸ್. ಸೊ ಇದು ಬಂದು ರಬ್ಬರ್ ಕಾರ್ಕ್. ಸೊ ಇದು ಬಂದು ಮೆಟಲ್ ಬಲ್ಬ್, ಸಾರಿ ಮೆಟಲ್ ಸ್ಪಿಯರ್ ಬಲ್ಬಹುದು. ಇದು ಮೆಟಲ್ ರಾಡ್. ಹೀಗೆ ಒಂದು ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್. ಎಕ್ಸ್ಟ್ರಾ ಚಾರ್ಜಸ್ ಏನಾದ್ರು ಬಂದ್ರೆ ಅದು ನಲಿಫೈ ಆಗಲಿ ಅಂದ್ಬಿಟ್ಟು ಅವ್ರು ಸಹ ಕನೆಕ್ಟ್ ಮಾಡಿರ್ತಾರೆ. ಓಕೆ, ಇರಲಿ. ಈಗ ಫಾರ್ ಎಕ್ಸಾಂಪಲ್ ನಮಗೆ ಆಗ್ಲೇ ಗೊತ್ತಾಯ್ತು, ಒಂದು ಸಿಲ್ಕ್ ಕ್ಲಾತ್ ನ ಮೇಲೆ ಗ್ಲಾಸ್ ರಾಡ್ ಅನ್ನ ರಬ್ ಮಾಡಿದ್ರೆ ಗ್ಲಾಸ್ ರಾಡ್ ಮೇಲೆ ಬರ್ತಕ್ಕಂತ ಒಂದು ಚಾರ್ಜ್ ಪಾಸಿಟಿವ್ ಅಂತ. ಓಕೆ, ಇನ್ನ ಪಾಸಿಟಿವ್ ನೆಗೆಟಿವ್ ಅಂತ ನಮ್ಗೆ ಗೊತ್ತಾಗಿಲ್ಲ. ಈಗ ಚಾರ್ಜ್ ಇದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ. ಆ ಗ್ಲಾಸ್ ರಾಡ್ ನ ತಗೊಂಡು ಬಂದು ಏನಾದ್ರು ಯಾವ ಗ್ಲಾಸ್ ರಾಡ್ ಅನ್ನ ಆಲ್ರೆಡಿ ಸಿಲ್ಕ್ ಕ್ಲಾತ್ ನ ಮೇಲೆ ರಬ್ ಮಾಡಿರುವಂತಹ ಒಂದು ಗ್ಲಾಸ್ ರಾಡ್ ಅನ್ನ ತಗೊಂಡು ಬಂದು ಈ ಮೆಟಲ್ ಸ್ಪಿಯರ್ ಗೆ ಟಚ್ ಮಾಡಿದಾಗ ಏನಪ್ಪಾ ಆಗುತ್ತೆ ಅಂದ್ರೆ ನಮ್ಗೆ ಗೊತ್ತಿದೆ ಇದ್ರ ಮೇಲೆ ಇರ್ತಕ್ಕಂಥ ಚಾರ್ಜ್ ಪಾಸಿಟಿವ್. ಬಟ್ ಎಕ್ಸ್ಪೆರಿಮೆಂಟಲಿ ಕನ್ಫರ್ಮ್ ಆಗಿಲ್ಲ ನಮ್ಗೇನು. ಸೊ ಈ ತರ ಈ ಪಾಸಿಟಿವ್ ಚಾರ್ಜಸ್ ಎರಡೂ ಕಡೆ ಗೋಲ್ಡ್ ಲೀವ್ಸ್ಗೆ ಹೋಗುತ್ತೆ. ಆಗ ಒಂದು ಪಾಸಿಟಿವ್ ಚಾರ್ಜ್ ನ ಇನ್ನೊಂದು ಪಾಸಿಟಿವ್ ಚಾರ್ಜ್ ರಿಪಲ್ ಮಾಡುತ್ತೆ. ಹಾಗಾಗಿ ಗೋಲ್ಡ್ ಲೀವ್ಸ್ ಏನಪ್ಪಾ ಆಗ್ತವೆ ಅಂದ್ರೆ ಡೈವರ್ಜ್ ಆಗ್ತವೆ. ಹಾಗಾಗಿ ಇಟ್ ಕನ್ಫರ್ಮ್ಸ್ ದಟ್ ಸೊ ದಟ್ ಗ್ಲಾಸ್ ರಾಡ್ ಈಸ್ ಚಾರ್ಜ್ ಅಂತ. ಇದು ಗ್ಲಾಸ್ ರಾಡ್ ಏನಿದೆ ಇದು ಚಾರ್ಜ್ ಆಗಿರುವಂತಹ ಗ್ಲಾಸ್ ರಾಡ್. ಹಾಗಾಗಿ ಇದನ್ನ ಮೆಟಲ್ ಸ್ಪಿಯರ್ಗೆ ಟಚ್ ಮಾಡಿದ ತಕ್ಷಣ ಗೋಲ್ಡ್ ಲೀವ್ಸ್ ಎರಡೂ ಡೈವರ್ಜ್ ಆಯಿತು ಅಂದ್ಬಿಟ್ಟು ನಮಗೆ ತಿಳಿದು ಬರುತ್ತೆ. ಓಕೆ, ಅದೇ ತರ ಸರ್ ಆಂಬರ್ ಪೀಸ್ ನ ತಗೊಂಡು ಟಚ್ ಮಾಡಿದ್ರೆ ಅವಾಗ ಡೈವರ್ಜ್ ಆಗುತ್ತೆ ಸರ್? ಖಂಡಿತ ಡೈವರ್ಜ್ ಆಗುತ್ತೆ. ಯಾಕಂದ್ರೆ ಸೊ ಟೂ ಲೈಕ್ ಚಾರ್ಜಸ್ ಯಾವಾಗಲೂ ರಿಪೆಲ್ ಈಚ್ ಅದರ್ ಅಂತ ಹೇಳ್ತೀವಿ. ಆಂಬರ್ ಅನ್ನ ಇನ್ ದ ಫಾರ್ಮ್ ಆಫ್ ರಾಡ್ ನಾವೇನಾದ್ರೂ ತಗೊಂಡು ಬಂದು ಈ ಮೆಟಲ್ ಸ್ಪಿಯರ್ಗೆ ಟಚ್ ಮಾಡಿದ್ರೆ ಅಂದ್ರೆ ಮತ್ತೆ ಸೊ ಈ ಗೋಲ್ಡ್ ಲೀವ್ಸ್ ಎರಡೂ ಏನಪ್ಪಾ ಆಗ್ತವೆ ಅಂತಂದ್ರೆ ಡೈವರ್ಜ್ ಆಗುತ್ತೆ. ಓಕೆ, ಹೀಗೆ ನಾವು ಒಂದು ಬಾಡಿ ಮೇಲೆ ಚಾರ್ಜ್ ಇದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ಈಸಿಯಾಗಿ ಚೆಕ್ ಮಾಡಬಹುದು. ನೆಕ್ಸ್ಟ್
ಅದ್ರ ಪೊಲಾರಿಟಿ ಹೆಂಗೆ ಚೆಕ್ ಮಾಡೋದು ಅದನ್ನು ಸಹ ಹೇಳ್ತೀನಿ. ಸಿ, ಇದಕ್ಕೆ ಏನು ಮಾಡಬೇಕಪ್ಪ ಅಂದ್ರೆ ಟು ಚೆಕ್ ದ ಪ್ರೆಸೆನ್ಸ್ ಆಫ್ ನೇಚರ್ ಆಫ್ ದ ಎಲೆಕ್ಟ್ರಿಕ್ ಚಾರ್ಜ್, ಪಾಸಿಟಿವ್ ನೆಗೆಟಿವ್ ಅಂತ. ಫಸ್ಟ್ ಈಗ ನಮಗೆ ಗೊತ್ತಿದೆ ಗ್ಲಾಸ್ ರಾಡ್ ಅನ್ನ ನಾವು ಟಚ್ ಮಾಡಿದ್ದೀವಿ, ಗೋಲ್ಡ್ ಲೀವ್ಸ್ ಎರಡೂ ಡೈವರ್ಜ್ ಆಗಿದೆ. ಈಗ ಗ್ಲಾಸ್ ರಾಡ್ ನ ರಿಮೂವ್ ಮಾಡಬೇಕು. ಏನು ಸಡನ್ ಆಗಿ ಏನು ಗೋಲ್ಡ್ ಲೀವ್ಸ್ ಮತ್ತೆ ತಿರ್ಗಿ ಕನ್ವರ್ಜ್ ಆಗ್ಬಿಡಲ್ಲ, ಅದು ಹಾಗೆ ಇರುತ್ತೆ. ಇಂಥ ಒಂದು ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ಇಂದ ಮಾತ್ರ ನೇಚರ್ ಆಫ್ ದ ಎಲೆಕ್ಟ್ರಿಕ್ ಚಾರ್ಜ್ ಅನ್ನ ತಿಳ್ಕೊಳಕ್ಕಾಗುತ್ತೆ ನಮಗೆ. ಅಂದ್ರೆ ಟು ಚೆಕ್ ದ ನೇಚರ್ ಆಫ್ ದ ಎಲೆಕ್ಟ್ರಿಕ್ ಚಾರ್ಜ್ ವಿ ಹ್ಯಾವ್ ಟು ಟೇಕ್ ಅನ್ ಆಲ್ರೆಡಿ ಚಾರ್ಜ್ ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್. ಈಗ ರೈಟ್ ನಾವು ಇದೊಂದು ಪಾಸಿಟಿವ್ಲಿ ಚಾರ್ಜ್ ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್. ಈಗ ನಾನೇನ್ ಮಾಡ್ತೀನಪ್ಪ ಅಂತಂದ್ರೆ ಇನ್ನೊಂದು ಫಸ್ಟ್ ಗ್ಲಾಸ್ ರಾಡ್ಗಿಂತ ಜಾಸ್ತಿ ಚಾರ್ಜ್ ಇರುವಂತಹ ಒಂದು ಗ್ಲಾಸ್ ರಾಡ್ ಅನ್ನು ತಗೊಂಡು ಬಂದು ಟಚ್ ಮಾಡ್ತೀನಿ. ಅವಾಗ ಏನಪ್ಪ ಆಗುತ್ತೆ ಅಂತಂದ್ರೆ ಡೈವರ್ಜೆನ್ಸ್ ಫರ್ದರ್ ಇನ್ಕ್ರೀಸ್ ಆಗುತ್ತೆ. ಡೈವರ್ಜೆನ್ಸ್ ಏನಾದರೂ ಫರ್ದರ್ ಇನ್ಕ್ರೀಸ್ ಆದರೆ ಇಲ್ಲಿ ಟಚ್ ಆಗಿರುವಂತಹ ಒಂದು ಬಾಡಿ ಪಾಸಿಟಿವ್. ಸಪೋಸ್ ಆಂಬರ್ ಅನ್ನ ತಗೊಂಡು ಬಂದು ಪ್ಲೇಸ್ ಮಾಡ್ತೀನಿ, ಆಗ ಡೈವರ್ಜೆನ್ಸ್ ಡಿಕ್ರೀಸ್ ಆಗುತ್ತೆ. ಡೈವರ್ಜೆನ್ಸ್ ಡಿಕ್ರೀಸ್ ಆದ್ರೆ ಇದು ಟಚ್ ಆಗಿರುವಂತಹ ಒಂದು ಬಾಡಿ ಇದಕ್ಕೆ ಆಪೋಸಿಟ್ ಚಾರ್ಜ್ ಇರೋದು, ದಟ್ ಈಸ್ ನೆಗೆಟಿವ್ ಚಾರ್ಜ್ ಇರುವಂತಹ ಒಂದು ಬಾಡಿ. ಈ ತರ ಕನ್ಕ್ಲೂಷನ್ ಅನ್ನ ತಗೊಳ್ಳುವಂಥದ್ದು. ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ is an instrument or it is an apparatus which is used to find the presence of electric charge as well as the polarity of the electric charge. ಫಸ್ಟ್ ಎಲೆಕ್ಟ್ರೋಸ್ಕೋಪ್ ಅನ್ನ ವಿಲಿಯಂ ಗಿಲ್ಬರ್ಟ್ ಡಿಸ್ಕವರ್ ಮಾಡ್ತಾರೆ, ಬಟ್ ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ಅನ್ನ ಅಬ್ರಹಂ ಬೆನೆಟ್ ಅನ್ನುವಂತ ಒಬ್ಬ ವ್ಯಕ್ತಿ ಡಿಸ್ಕವರ್ ಮಾಡ್ತಾರೆ. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಸಿಂಪಲ್ ಆಗಿ ನಾನು ಹೇಳಿದ್ದೀನಿ. ಜಸ್ಟ್ ಬೈ ಚಾರ್ಜಿಂಗ್ ಬೈ ಕಂಡಕ್ಷನ್ ಅನ್ನುವಂತ ಒಂದು ಪ್ರೊಸೆಸ್ ಇಂದ ಇದು ವರ್ಕ್ ಆಗುವಂಥದ್ದು. ಓಕೆ, ಆಗ್ಲೇ ಇಲ್ಲೇನೋ ಒಂದು ಹೇಳಿದೆ ನಾನು. ಹೇಗಪ್ಪ ನಾವು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದು ನೇಚರ್ ನಲ್ಲಿ ಎರಡು ಟೈಪ್ ಆಫ್ ಚಾರ್ಜಸ್ ಇದೆ ಅಂತ ಅಂದ್ರೆ, ಅದನ್ನ ಸ್ಟಡಿ ಮೆಟೀರಿಯಲ್ ಅಲ್ಲಿ ನಾವು ಒಂದು ದೊಡ್ಡ ಒಂದು ಪ್ಯಾರಾಗ್ರಾಫ್ ನಲ್ಲಿ ಕೊಟ್ಟಿದ್ದೀವಿ, ಬಟ್ ಇಲ್ಲಿ ಸಿಂಪಲ್ ಆಗಿ ಹೇಳಿರ್ತೀನಿ, ಅರ್ಥ ಮಾಡ್ತೀನಿ. ಸೊ ಹೌ ಟು ವೆರಿಫೈ ದೇರ್ ಆರ್ ಟೂ ಟೈಪ್ಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಇನ್ ನೇಚರ್ ಅನ್ನುವಂಥದ್ದು. ಮೊದಲನೇದು ಏನ್ ಮಾಡ್ಬೇಕಪ್ಪ ಅಂದ್ರೆ ಸಿಂಪಲ್ ಆಗಿ ಎರಡು ಥ್ರೆಡ್ಗೆ ಹೇರ್ಸ್ ನ ಮೇಲೆ ಯೂಸ್ ಮಾಡುವಂತ ಕೂಂಬುಗಳನ್ನ ಅಟ್ಯಾಚ್ ಮಾಡಿ. ಓಕೆ, ನಮ್ಗೆ ಗೊತ್ತಿದೆ, ಆಗಲೇ ನಾನು ಹೇಳಿದೆ ಕೂಂಬ್ಗೆ ನೆಗೆಟಿವ್ ಚಾರ್ಜ್ ಇರುತ್ತೆ ಡ್ರೈ ಹೇರ್ಸ್ ಮೇಲೆ ಯೂಸ್ ಮಾಡಿದಾಗ. ಇದು ನೆಗೆಟಿವ್, ಇದು ನೆಗೆಟಿವ್. ಏನಪ್ಪ ಆಗುತ್ತೆ ಅಂತಂದ್ರೆ ಒಂದೊಂದೊಂದು ರಿಪೆಲ್ ಮಾಡ್ತವೆ. ಅದೇ ತರ ಸಿಲ್ಕ್ ಕ್ಲಾತ್ ನ ಮೇಲೆ ರಬ್ ಮಾಡಿರುವಂತಹ ಗ್ಲಾಸ್ ರಾಡ್ ನ ತಗೊಳ್ಳಿ, ಎರಡು ಗ್ಲಾಸ್ ರಾಡ್ ಅವು ಅಷ್ಟೇ. ಸೊ ನಮ್ಮ ಒಂದು ಅಬ್ಸರ್ವೇಷನ್ ಪ್ರಕಾರ ಇದ್ರ ಮೇಲೂ ಪಾಸಿಟಿವ್ ಚಾರ್ಜ್, ಇದ್ರ ಮೇಲೂ ಪಾಸಿಟಿವ್ ಚಾರ್ಜ್ ಇರುತ್ತೆ. ಒಂದೊಂದೊಂದು ಏನಪ್ಪ ಮಾಡುತ್ತೆ ಅಂದ್ರೆ ರಿಪೆಲ್ ಮಾಡುತ್ತೆ. ಈಗ ಕನ್ಫರ್ಮೇಶನ್ ಸಿಗುತ್ತೆ ನೋಡಿ. ಎರಡು ಥ್ರೆಡ್ ತಗೊಳ್ಳಿ, ಒಂದು ಥ್ರೆಡ್ಗೆ ಹೇರ್ಸ್ ಮೇಲೆ ಯೂಸ್ ಮಾಡುವಂತ ಒಂದು ಕೊಂಬು, ಇನ್ನೊಂದು ಥ್ರೆಡ್ಗೆ ಗ್ಲಾಸ್ ರಾಡ್, ಸಿಲ್ಕ್ ಕ್ಲಾತ್ ನ ಮೇಲೆ ರಬ್ ಮಾಡುವಂತ ಒಂದು ಗ್ಲಾಸ್ ರಾಡ್. ಎರಡನ್ನು ಅಕ್ಕಪಕ್ಕದಲ್ಲಿ ಆ ತರ ನಾವು ಸಸ್ಪೆಂಡ್ ಮಾಡಿದ್ದೆ ಅಂದ್ರೆ ಒಂದು ಕಡೆಗೊಂದು ಅಟ್ರಾಕ್ಟ್ ಆಗುತ್ತೆ. ಇಟ್ ಕನ್ಫರ್ಮ್ಸ್ ದಟ್ ದೇರ್ ಆರ್ ಟೂ ಟೈಪ್ಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಇನ್ ನೇಚರ್. ಇದೊಂದು ಸಿಂಪಲ್ ಆಕ್ಟಿವಿಟಿ ಅಷ್ಟೇ. ಅರ್ಥ ಆಯ್ತಲ್ಲ? ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.